3ರಷ್ಟು ನೀರು ಮಾತ್ರ ಮಾನವ ಬಳಸಲು ಸೂಕ್ತವಾಗಿದೆ. ಅಪ್ಪ ಅಮ್ಮಂದಿರ ಕಾಲದಲ್ಲಿ ನೀರಿನ ಸೆಲೆಗಳು ತುಂಬಿ ತುಳುಕುತ್ತಿದ್ದವು, ಚಿಲುಮೆಗಳು ಚಿಮ್ಮುತ್ತಿದ್ದವು. ಆದರೆ ಇಂದು ಮಾನವನ ಸ್ವಾರ್ಥತೆಯ ಕೊಲೆಗಡುಕು ಯತ್ನದಿಂದ ಅವು ಕಣ್ಮರೆಯಾಗುತ್ತಿವೆ. ಮುಂದೊಂದು ದಿನ 3ನೇ ಜಾಗತಿಕ ಯುದ್ಧ ನಡೆಯುವುದು ಈ ನೀರಿಗಾಗಿ ಎಂಬ ಕವಿವಾಣಿಯು ದಿಟವಾಗಬಹುದು. ಹನಿ ಹನಿ ನೀರನ್ನು ಉಳಿಸುವ ಪ್ರಯತ್ನ ಮಾಡಿ ನವ ಪೀಳಿಗೆಗೆ ಮಾದರಿಯಾಗುವ ಘನ ಧ್ಯೇಯವನ್ನು ರೂಪಕದ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ. ಛೇ ಛೇ ಛೇ, ಇದೇನ್ರಮ್ಮ ನೋಡಿ, ನೀರು ಅಮೂಲ್ಯವಾದದ್ದು. ನೀರನ್ನ ಈ ರೀತಿ ಪೋಲ್ ಮಾಡ್ತಾ ಇದ್ದೀರಲ್ಲ. ನೀರನ್ನ ಮಿತವಾಗಿ ಬಳಸಿ ಉಳಿಸಬೇಕು. ಹನಿ ಹನಿ ನೀರನ್ನ ಉಳಿಸದೆ ಹೋದ್ರೆ ಮುಂದೊಂದು ದಿನ ಭಾರಿ ಬೆಲೆ ತರಬೇಕಾಗುತ್ತೆ. ನಮ್ಮ ಜಿಲ್ಲಾಧಿಕಾರಿಗಳ ಸರ್ಕಾರದ ಅಣತಿಯಂತೆ ಎಲ್ಲಾ ಜನರಲ್ಲೂ ನೀರಿನ ಸಂರಕ್ಷಣೆ ಮಹತ್ವವನ್ನ ಮನವರಿಕೆ ಮಾಡಿಕೊಡುವ ಸಂಕಲ್ಪ ಮಾಡಿದ್ದಾರೆ. ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸಬೇಕು, ತಿಳಿತಾ? ಮೇಷ್ಟ್ರೆ, ಈ ನೀರು ನಮ್ದು, ನಮ್ಮಿಷ್ಟ. ನೀವ್ ಯಾರಿಗೆ ಕೇಳೋಕೆ? ಹೋಗಿ ಹೋಗಿ ನಿಮ್ ಕೆಲ್ಸ ನೀವ್ ನೋಡ್ಕೊ ಹೋಗ್ರಿ. ಈ ಜನಕ್ಕೆ ಎಂದು ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಈ ಜನಕ್ಕೆ ನೀರಿನ ಬೆಲೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಬೇಕಾದ್ರೆ ದುಡ್ಡು ಕೊಟ್ರೆ ಚಿನ್ನ, ವಜ್ರ, ಒಡವೆ, ವಸ್ತ್ರ ಏನ್ ಬೇಕಾದ್ರೂ ಸಿಗ್ಬಹುದು. ಆದ್ರೆ ಒಂದು ಹನಿ ನೀರೂ ಸಿಗಲ್ಲ. ನಾನಂತೂ ನೀರನ್ನ ಈ ರೀತಿ ವ್ಯರ್ಥ ಮಾಡಲ್ಲ. ಅಯ್ಯೋ ಸಾವುಕಾರ್ರೆ, ಏನ್ ಮಾಡ್ತಾ ಇದ್ದೀರಾ? ನೀರನ್ನ ಈ ರೀತಿನ ವ್ಯರ್ಥ ಮಾಡೋದು, ಈ ರೀತಿ ವ್ಯರ್ಥ ಮಾಡಬಾರ್ದಲ್ವಾ? ಎಷ್ಟ್ರೆ, ಇದು ನಮ್ ನೀರು, ನಮ್ಮನೆ, ನಮ್ಮಿಷ್ಟ. ನೀವ್ಯಾರಿ ಕೇಳೋಕೆ? ಹೋಗಿ ಹೋಗಿ ನಿಮ್ ಕೆಲ್ಸ ನೀವ್ ನೋಡ್ಕೊ ಹೋಗಿ. ನಿಮ್ ನೀರು? ಈ ನೀರು ಎಲ್ಲಿಂದ ಬರ್ತಾ ಇದೆ? ಸಾವಿರಾರು ಅಡಿಗೆ ಕೊಳವೆ ಬಾವಿ ಕೊರೆಸಿ ಅಲ್ಲಿಂದ ನೀರನ್ನ ತೆಗಿತಾ ಇದ್ದೀನಿ ಅಣ್ಣ. 1000 ಅಡಿಯಿಂದ ನೀರ್ ತೆಗಿತಾ ಇದ್ದೀರಾ? ಆ ನೀರು ಮುಗಿದ್ಮೇಲೆ ಏನ್ ಮಾಡ್ತೀರಣ್ಣ? ಹೌದಲ್ವಾ? ಕೆಲವು ವರ್ಷಗಳ ನಂತರ ಊರಿನ ನೀರಿನ ಸೆಲೆಗಳು ಬತ್ತಿ ಹೋದವು. ರೈತರ ಬೆಳೆಗಳು ನಷ್ಟವಾಗಿ ಕಂಗಾಲಾದರು. ಊರಿನ ರೈತರು, ಮಹಿಳೆಯರು, ಮಕ್ಕಳು ನೀರಿಲ್ಲದೆ ಮುಂದಿನ ದಾರಿ ಕಾಣದೆ ಪರಿತಪಿಸುವ ಸಂದರ್ಭ. ಏನ್ರಣ್ಣ? ಏನ್ರಕ್ಕ? ಏನ್ ಸಾವ್ಕಾರ್ರೆ? ಯಾಕೆ? ಏನಾಯ್ತು? ಯಾಕೆ ಹೀಗಿದ್ದೀರಾ? ಏನಂತ ಹೇಳಿ ಮೇಷ್ಟ್ರೆ, ಅಡ್ಗೆಗೂ ನೀರಿಲ್ಲ, ಬಳಸಕ್ಕೂ ನೀರಿಲ್ಲ, ಕುಡಿಯಕ್ಕೂ ನೀರಿಲ್ಲ ಮೇಷ್ಟ್ರೆ. ಏನ್ ಹೇಳಿ ಸ್ವಾಮಿ, ಬೋರ್ ಹಾಕ್ಸಿನ 1 ತಿಂಗ್ಳಾಗ್ಲಿಲ್ಲ, ಅವಾಗೇ ಬೋರಾಗ ನೀರ್ ನಿಂತೋಗವೆ. ಹಾಕಿದ ಬೆಳೆ ಎಲ್ಲ ಹಾಳಾಗೋಯ್ತು. ಮಳಿಗ್ಲೋಯ್ದು ಎಷ್ಟೋ ವರ್ಷಗಳಾಯ್ತು. ಕೆರೆಗೊಂದ್ ತೊಟ್ಟು ನೀರಿಲ್ಲ ಸ್ವಾಮಿ. ಇನ್ನೇನ್ ಮಾಡೋದು ಸ್ವಾಮಿ, ನೇಣು ಹಾಕೊಳ್ಳೋದು ಒಂದೇ ಇನ್ನು ಬಾಕಿ ಇರೋವಂಥದ್ದು. ಓ ಹಾಗ? ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ, ಬನ್ನಿ ನನ್ನ ಜೊತೆಯಲ್ಲಿ. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನೋಡಿ ಅಕ್ಕ, ನನ್ನ ಮನೆ ಮೇಲೆ ಬಿದ್ದಂತಹ ಮಳೆ ನೀರನ್ನ ಒಂದು ಹನಿಯೂ ಸಹ ವ್ಯರ್ಥವಾಗೋದಿಕ್ಕೆ ಬಿಡ್ತಾ ಇಲ್ಲ. ಮಳೆ ನೀರನ್ನ ಕೊಯ್ಲು ಮಾಡಿ ಎಲ್ಲವನ್ನೂ ತೊಟ್ಟಿಯಲ್ಲಿ ಸಂಗ್ರಹ ಮಾಡಿ ಈ ರೀತಿ ಬಳಸ್ತಾ ಇದ್ದೀನಿ. ಓ ಅಣ್ಣ, ನಿಮಗ್ ಗೊತ್ತಾ? ಹರಿವ ನೀರನ್ನ ನಡೆಸು, ನಡೆವ ನೀರನ್ನ ನಿಲ್ಲಿಸು, ನಿಂತ ನೀರನ್ನ ಇಂಗಿಸು ಅನ್ನುವಂತೆ ನಮ್ಮ ಜಮೀನಿನಲ್ಲಿ ಹರಿವ ಮಳೆ ನೀರನ್ನು ಹಿಂಗು ಗುಂಡಿ ನಿರ್ಮಿಸಿ ಭೂಮಿಯಲ್ಲಿ ಇಂಗಿಸ್ತಾ ಇದ್ದೀನಿ. ಹಾಗೆಯೇ ಬೋರ್ವೆಲ್ ರೀಚಾರ್ಜ್ ಫಿಟ್ ಮಾಡಿ ಅಲ್ಲಿಯೂ ಸಹ ನೀರನ್ನ ಸಂರಕ್ಷಿಸ್ತಾ ಇದ್ದೀನಿ. ಈ ರೀತಿ ಮಾಡುವುದರಿಂದ ನೀರಿನ ಸೆಲೆಗಳು ಬತ್ತಿ ಹೋಗದೆ ಅಂತರ್ಜಲ ಮಟ್ಟ ಏರುತ್ತದೆ. ಈ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಘನ ಸರ್ಕಾರವು ರೈತರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಆರ್ಥಿಕ ಸಹಾಯವನ್ನು ಮಾಡುತ್ತದೆ. ಬನ್ನಿ ನಾವೆಲ್ಲರೂ ಹೋಗಿ ಮಾರ್ಗದರ್ಶನ ಪಡೆಯೋಣ.
ಗೊತ್ತೇ ಇರ್ಲಿಲ್ಲ. ಇನ್ಮೇಲೆ ಆದ್ರೂ ಮಳೆ ನೀರಿನ ಕೊಯ್ಲು ನಾವು ಮಾಡ್ತೀವಿ, ನೀವು ಮಾಡಿ. ನೀರಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ. ಹನಿ ಹನಿ ನೀರು, ಹನಿ ಹನಿ ನೀರು. ಎಸ್, ಆಫ್ ಕೋರ್ಸ್, ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ವಾಟ್ ಆನ್ ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್ ದಟ್ ವಾಸ್. Let's hear our wonderful UKG stars from Akshata ma'am and Lakshmi ma'am's class. You all did an outstanding job. And your messages about saving water were not just entertaining but truly inspiring. Thank you for sharing such valuable lesson with us today.